ಮಾಡಿಕೊಡಬಲ್ಲ, ಆಗೋಸ್ಕರವಾಗಿ ನಮಗೆ ಅನುಗ್ರಹ ಮಾಡ್ತಕ್ಕಂತ ಹೇಳಿ ಎಲ್ಲ ಋಷಿಮುನಿಗಳು ದೇವತೆಗಳು ಕೇಳ್ಕೊಂಡಾಗ ಆಗ ಸಾಕ್ಷಾತ್ ಪರಮಾತ್ಮ ಅವ್ರು ಹೇಳ್ತಾ ಅವರಿಗೆ ಅಭಯ ಕೊಡ್ತಕ್ಕಂಥವನಾಗಿದ್ದಾನೆ. ಮುನಿಯೋವಾಚ ಭಗವಾನ್ ಅರವಿಂದಾಕ್ಷ ವೃಷಭೋ ನಾಮ ರಾಕ್ಷಸ ಅಭಾದಯತ್ ಸದಾ ಕ್ರೂರ ತಪೋಭಂಗ, ನಮ್ಮ ತಪೋಭಂಗವನ್ನು ಮಾಡ್ತಕ್ಕಂಥ ಅಂಥ ಕ್ರೂರವಾಗಿರ್ತಕ್ಕಂಥ ಅಸುರನನ್ನು ದೂರ ಮಾಡಿ ನಮಗೆ ಜ್ಞಾನ ಸಾಧನೆ ಮಾಡೋಕ್ಕೋಸ್ಕರ ಅನುಗ್ರಹ ಮಾಡ್ತಕ್ಕಂಥ ಮಾಡುವುದು ಪ್ರಕಾರ ಹೇಳಿದಾಗಿ ಆಗ ಕೇಳ್ಕೊಂಡಾಗ ಶ್ರೀನಿವಾಸ ಅವರಿಗೆ ಅಭಯವನ್ನು ಕೊಡ್ತಾನೆ. ಏನಿಲ್ಲ, ನೀವು ಜ್ಞಾನ ಕಾರ್ಯ ಮಾಡ್ತಿರಲ್ಲ, ನಿಮಗೇನೋ ತೊಂದರೆ ಕೊಡ್ತಾನೆ, ಅವನ ನಾನು ಸಂಹಾರ ಮಾಡ್ತೀನಿ ಅಂತ ಅಭಯ ಕೊಟ್ಟಾಗ ಆಗ ಅವನ ಅಸುರನ ಏನಪ್ಪ ಅಂದ್ರೆ ಸಂಹಾರ ಮಾಡಬೇಕಲ್ಲ, ಅದಕ್ಕೊಂದು ಅವತಾರ ಮಾಡಬೇಕು, ಇನ್ನೇನು ಮಾಡಬೇಕು ಅಂತ ಹೇಳಿದಾಗ ಅವನು ಏನಪ್ಪ ಅಂದ್ರೆ ವೃಷಭಾಸುರ ಅತ್ಯಂತ ಸಾಮಾನ್ಯ ಇದ್ದಿದ್ದಿಲ್ಲ. ಅವನ ಬರೀ ಮಂದಿ ಊಟ ಮಾಡ್ಕೊಂಡು ತಕ್ಷಣ ಅಡ್ಡಾಡ್ತಿದ್ದಿಲ್ಲ. ಅಸುರನಾಗಿದ್ದರೂ ಕೂಡ ಪ್ರಬಲನಾಗಿರ್ತಕ್ಕಂಥವನಾಗಿದ್ದ. ಪ್ರತಿನಿತ್ಯ ಏನಪ್ಪ ಅಂದರೆ ತ್ರಿಕಾಲ ಸಂಧ್ಯಾ ವಂದನೆ ಮಾಡಿಕೊಂಡು ಹಾಗೇನಪ್ಪ ಅಂತಂದರೆ ಅಲ್ಲಿ ಶಾಲಿಗ್ರಾಮ ನರಸಿಂಹ ಶಾಲಿಗ್ರಾಮ ಒಂದು ಇಟ್ಟುಕೊಂಡು ಆ ನರಸಿಂಹ ಶಾಲಿಗ್ರಾಮಕ್ಕೆ ತತ್ಪರವಾಗಿರ್ತಕ್ಕಂಥ ಪೂಜಾ ಪುಂಕಾರ ಮಾಡಿ ಕೊನೆಗೆ ಒಂದೇ ಒಂದು ಪುಷ್ಪ ಏರಿಸ್ತಿದ್ರಿ. ಏನು ರೀ ಹಂಗಿದ್ರೆ ಯಾವ ಪುಷ್ಪ ಹೇಳಿ ನಾವು ಮಾಲಿನ್ಯದ ಹಾಕ್ತೀವಿ ಅಂತಂತೀರಿ. ಅವನು ಹೇಳ್ತಿದ್ದ ಅವನ ಪುಷ್ಪ ಏರಿಸೋದು ನಮಗೆ ಏರಿಸ್ಲಿಕ್ಕೆ ಆಗಂಗಿಲ್ಲ. ಪ್ರತಿನಿತ್ಯ ಪೂಜಾ ಮಾಡಿ ತನ್ನ ಶಿರಸ್ಥವನ್ನೇ ಛೇದನ ಮಾಡಿಕೊಂಡು ಅದೇ ಪುಷ್ಪ ಅಂಥೇಳಿ ನರಸಿಂಹ ಶಾಲಿಗ್ರಾಮ ಮೇಲೆ ಪ್ರತಿಷ್ಠಾಪನೆ ಮಾಡಿ ಪ್ರತಿದಿನ ಮಾಡಬೇಕು. ಈ ರೀತಿಯಾಗಿ ತನ್ನ ಖಡ್ಗದಿಂದ ಕತ್ತರಿಸಿಕೊಂಡು ಶಿರಸ್ಥನ್ನೇ ಏನಪ್ಪ ಅಂದರೆ ಶಾಲಿಗ್ರಾಮದ ಶಿಲೆ ಮೇಲೆ ಇಟ್ಟು ಪ್ರತಿನಿತ್ಯ ಪೂಜೆ ಮಾಡ್ತಕ್ಕಂಥವನಾಗಿದ್ದ. ಈ ಪ್ರಕಾರವಾಗಿ ಹೆಂಗೆ ಮಾಡ್ಯಾನ್ರಿ, ಏನು ಒಂದು ಏಕಾದಶಿ ಒಂದು ದ್ವಾದಶಿ ಏನು ಮಾಡ್ಯಾನ, ಒಂದು ವಾರ ಮಾಡ್ಯಾನು, 5000 ಸಹಸ್ರ ವರ್ಷಗಳವರೆಗೆ ಪ್ರತಿನಿತ್ಯ ಪೂಜೆ ಮಾಡಬೇಕು. ಆಗ ತನ್ನ ಶಿರಸ್ಸನ್ನು ಛೇದ ಮಾಡಬೇಕು, ಅದೇ ಪುಷ್ಪ ಅಂತೇಳಿ ಪರಮಾತ್ಮ ನೀವು ಸಮರ್ಪಣೆ ಮಾಡಿ. ಆಗ ಪರಮಾತ್ಮ ಅಂದ ಒಂದು ಅಂತ್ಯಕಾಲ ಬಂದದ ಅಂತ ಹೇಳಿ. ಮತ್ತು ಇಷ್ಟು ಭಕ್ತಿ ಅಂತ ಅಂತೀರಿ, ಇಷ್ಟು ತಪ ಅಂತೀರಿ, ಇಷ್ಟು ಇದು ಮಾಡ್ತಾನೆ ಅಂತೀರಿ, ಮತ್ತೆ ಯಾಕೆ ಅವ್ನಿಗೆ ಅಸುರನ ಸ್ವಭಾವ ಬಂದಿತ್ತು? ಅಸುರನಲ್ಲಿಯೂ ಕೂಡ ಆಗ ಏನಪ್ಪ ಅಂದರೆ ಜ್ಞಾನಿಗಳಲ್ಲೂ ಕೂಡ ಕೆಲವೊಂದು ಹೆಂಗೆ ಅಸುರಾವೇಶ ಬಂದಿರ್ತದೋ ಹಂಗೆ ಅವನಲ್ಲಿ ಏನಪ್ಪ ಅಂದರೆ ಅವನ ಭಕ್ತನಾಗಿದ್ದರೂ ಕೂಡ ಅವನಿಗೆ ಸ್ವಲ್ಪ ಅಸುರಾವೇಶ ಒಂದು ಕೂಡಿತು. ಆಗೋಸ್ಕರವಾಗಿ ಪರಮಾತ್ಮ ಏನು ಮಾಡ್ತಾನೆ, ಅವನು ಪ್ರತ್ಯಕ್ಷನಾಗ್ತಾನೆ. ಏನು ಪ್ರತಿನಿತ್ಯ ಪೂಜೆ ಮಾಡ್ತಿದ್ದು ತನ್ನ ಶಿರಸ್ಸು ಛೇದ ಮಾಡಿ ಪುಷ್ಪದಿಂದ ಆಗ ಪ್ರತ್ಯಕ್ಷನಾಗಿ ಕೇಳ್ತಾನೆ, ನಿನ್ನ ಅತ್ಯಂತ ಪರಾಕ್ರಮಿಯಾಗಿರ್ತಕ್ಕಂಥ ವೃಷಭ, ನೀನು ಅತಿ ಭಕ್ತಿಯಿಂದ ನೀನು 5000 ವರ್ಷದೊಳಗೆ ನಾನು ಪೂಜೆ ಅಂತಕ್ಕಂಥದ್ದು ಮಾಡಿದ್ದು, ನಾನು ಪ್ರತ್ಯಕ್ಷನಾಗಿದ್ದೀನಿ, ನಿನಗೇನು ಬೇಕು ವರ ಕೇಳ್ತಕ್ಕಂಥವನು ಹಾಗೂ ಈ ಪ್ರಕಾರವಾಗಿ ಹೇಳಲಾಗಿ ಆಗ ವೃಷಭವಾಚ ನೋಡು ವೃಷಭಾಚಲ ವೃಷಭರ ಸುರ ಕೇಳ್ಕೊತಾನೆ ಪರಮಾತ್ಮ ಮುಂದೆ ಬಂದು ನಿಂತಾನೆ. ಪರಮಾತ್ಮನ ಕಾಣಬೇಕಂತೇಳಿ ತಪೋ ಮಾಡಿಕಿಂದ ಎಷ್ಟೋ ಯಜ್ಞ ಮಾಡಿಕಿಂದ ಒಂಟಿಗೆ ನಿಂತರೂ ಪರಮಾತ್ಮ ಸಿಕ್ಕಿರಂಗಿಲ್ಲ. ಹಂಗೆ ವೃಷಭಾಗ 5 ವರ್ಷ ಸಹಸ್ರ ವರ್ಷಗಳವರೆಗೆ ತಾನು ಪೂಜೆ ಮಾಡಿದ ಫಲಕ್ಕಾಗಿ ಪರಮಾತ್ಮ ಮುಂದೆ ಬಂದು ನಿಂತಾಗ ಏನು ಕೇಳ್ತಾನೆ ರೀ, ಕೇಶವಾನಂತ ಗೋವಿಂದ ಶ್ರೀನಿವಾಸ ಸರ್ವೋತ್ತಮ ನಚ ಮೋಕ್ಷ ನಚ ಸ್ವರ್ಗ ಪರಮೇಷ್ಠಿ ಪದಮರೆ. ನೋಡಪ್ಪ ಪರಮಾತ್ಮ, ನನಗೆ ವರ ಕೊಡ್ಲಿಕ್ಕೆ ಬಂದು ನಾ ಏನು ಕೇಳ್ತಾನೆ ಆ ವರ ಕೊಡ್ತಕ್ಕಂಥದ್ದಾಗಬೇಕು. ಏನಂದ್ರೆ ನಿಂದ ಮೋಕ್ಷ ಬೇಡ, ನಿನ್ನ ಸ್ವರ್ಗ ಬೇಡ, ನನಗೇನೂ ಬೇಡ. ನನಗೇನು ಬೇಕು? ನಯಾಚ ಜಗತಾಂ ನಾಥ ಯುದ್ಭುಕ್ಷಾಚಿ. ಏನಂತಂದರೆ ನಯಾಚೆ ಜಗತಾಂ ನಾಥ ಯುದ್ಭುಕ್ಷ, ಯುದ್ಧ ಭಿಕ್ಷೆಯನ್ನು ಕೇಳ್ತಾ ಇದ್ದೀನಿ ನನಗೆ. ನಿನ್ನೂ ಕೂಡ ಯುದ್ಧ ಮಾಡ್ತಕ್ಕಂಥ ಅಪೇಕ್ಷೆ ಇದ್ದೇನೆ, ಅದಕ್ಕೆ ಆ ಭಿಕ್ಷೆಯನ್ನು ಕೇಳ್ತೀನಿ, ನನಗೆ ವರ ಕೊಡ್ತಕ್ಕಂಥದ್ದಾಗು. ಆಗ ಪರಮಾತ್ಮ ಅಂದ, ನಿನ್ನ ಅಂತ್ಯಕಾಲಿನ ಅದಕ್ಕೆ ಬಂದಿದ್ದೆ, ನಿನಗೆ ಕೇಳ್ತಕ್ಕಂಥದ್ದನ್ನೇ ನೀನು ಕೊಡ್ತೀನಿ. ಆಗ ನೀ ಏನು ಕೇಳ್ತೋ ಅದನ್ನೇ ಕೊಡ್ತೀನಿ. ಆಗ ಹೇಳ್ತಾ ಇದ್ದಾನೆ. ಆಗ ಭಗವಾನ್ ಉವಾಚ ವಚನಂತು ರಾಕ್ಷಸಂ ಯುದ್ಧ ಧರ್ಮದ, ನೀ ಏನು ಕೇಳಿಲ್ಲ ಯುದ್ಧ ಧರ್ಮೇ ಕೊಡ್ತೀನಿ, ಅದರಾಗೆ ನೀವು ಸಾಧನೆ ಮಾಡ್ತಕ್ಕಂಥ ಆಗು ಹೇಳಿದಾಗ ಆಗ ಹೇಳ್ತಾನೆ, ಹಂಗೆ ಸಿದ್ಧನಾಗು. ಯಾಕೆ ಇದನ್ನು ಅಪೇಕ್ಷೆ ಪಟ್ಟ ಅವ? ಪರಮಾತ್ಮ ಸಾಕ್ಷಾತ್ ಮುಂದೆ ಬಂದಾಗ ಎಲ್ಲ ಜೀವಿಗಳು ಅಪೇಕ್ಷೆ ಪಡ್ತಕ್ಕಂಥದ್ದು ಮೋಕ್ಷ ಸಾಧನೆ. ಆದರೆ ಇವ ಯಾಕೆ ಅಪೇಕ್ಷೆ ಪಟ್ಟ ಅಂದರೆ ಇವನು ಅಸುರಾವೇಶ ಇರೋದ್ರಿಂದ ಆಗ ಅವನು ಮನಸ್ಸು ಮಾಡಿದಂತೆ 10 ಅವತಾರಗಳು ದಶಾವತಾರಗಳಲ್ಲಿ ನಾನಾವಿಧವಾಗಿ ಅವತಾರ ಮಾಡಿದಿ, ಎಷ್ಟೋ ಅಸುರಗಳನ್ನು ಸಂಹಾರ ಮಾಡಿದಿ. ಆ ಪ್ರಯುಕ್ತ ನಿನ್ನ ಅಸುರಾವೇಶ ನಿನ್ನಲ್ಲಿ ಸಾಮರ್ಥ್ಯ ಎಷ್ಟದು, ಇಷ್ಟೆಲ್ಲ ಅಸುರನ ಸಂಹಾರ ಮಾಡಿಲ್ಲ, ನಿನ್ನಲ್ಲಿ ಸಾಮರ್ಥ್ಯ ಏನದ ಅದನ್ನು ನಾನು ನೋಡಬೇಕಾಗಿದೆ ತಿಳ್ಕೊಂಡು ಅವನ ಅಪೇಕ್ಷೆ. ಆಗ ಸಾಕ್ಷಾತ್ ವೃಷಭ ಯುದ್ಧಕ್ಕೆ ತಯಾರಾಗ್ತಾನೆ. ಸಾಕ್ಷಾತ್ ಶ್ರೀನಿವಾಸರು ಯುದ್ಧಕ್ಕೆ ತಯಾರಾಗ್ತಾರೆ. ನಾನಾ ವಿಧವಾಗಿರ್ತಕ್ಕಂಥ ಪರಾಕ್ರಮಗಳನ್ನು ಮಾಡಿ ಯುದ್ಧ ಮಾಡಲು ಪ್ರಾರಂಭ ಮಾಡ್ತಾ ಇದ್ದಾರೆ. ನಾನಾ ವಿಧವಾಗಿರ್ತಕ್ಕಂಥ ಅಸ್ತ್ರಶಸ್ತ್ರಗಳನ್ನು ಕೈಲಿ ಹಿಡಿದುಕೊಂಡು ಯುದ್ಧ ಮಾಡಿ ಪ್ರಾರಂಭ ಮಾಡ್ತಾರೆ. ನೋಡ್ರಿ ವೃಷಭಾಚಲ ಶ್ರೀನಿವಾಸ ದೇವರು ಯಾವ ಅಸ್ತ್ರಶಸ್ತ್ರಗಳು ಹಾಕ್ಕೊಂಡ್ರು, ಯಾವ ರೂಪಗಳನ್ನು ಧಾರಣ ಮಾಡಿದ್ರು, ಅವೆಲ್ಲ ರೂಪ ಧಾರಣ, ಅವೆಲ್ಲ ಅಸ್ತ್ರಶಸ್ತ್ರಗಳನ್ನು ಆತನೂ ಕೂಡ ಮಾಡಿ ಅವರು ಯುದ್ಧ ಪ್ರಾರಂಭ ಮಾಡ್ತಾನೆ. ಯುದ್ಧ ಮಾಡೇ ಮಾಡ್ತಾನೆ. ಆಗೇನಪ್ಪ ಅಂದ್ರೆ ಕೊನೆಗೆ ಪರಮಾತ್ಮ ಅಂತಾನೆ, ಈತನನ್ನು ಸಂಹಾರ ಮಾಡ್ತಕ್ಕಂಥ ಮಾಡಬೇಕು ಅಂತ ಹೇಳಿ ಆಗ ತನ್ನ ವಿಷ್ಣು ಚಕ್ರವನ್ನು ಸುದರ್ಶನ ಚಕ್ರವನ್ನು ಆತನ ಮೇಲೆ ಧಾರಣ ಮಾಡ್ತಕ್ಕಂಥವನಾಗಿದ್ದಾನೆ. ಯಾಕೆ ವಿಷ್ಣು ಚಕ್ರ ಮಾಡಬೇಕಾಯಿತು ಅವಾಗ ನೋಡ್ರಿ ವೃಷಭ ಅವ ಸಮರ್ಪಣೆ ಮಾಡಿದ್ದು ಜ್ಞಾನ. ಏನು ಜ್ಞಾನ? ತಲೆಗೆ ಜ್ಞಾನ ಅಂತ ಕರಿತೀವಿ. ಅದನ್ನು ಪುಷ್ಪ ಅಂತ ಸಮರ್ಪಣೆ ಮಾಡಿದ, ಅದು ಮೋಕ್ಷ ಸಾಧನೆ. ಒಳಗೇನಿತ್ತು ಮನಸ್ಸ, ನಿನ್ನ ಶಕ್ತಿ ಎಷ್ಟದ ಅಂತಂದು ಅದು ಅಸುರಾವೇಶ ಇತ್ತು. ಅದಕ್ಕೆ ತಲೆಗೆ ಏನಪ್ಪ ಅಂದ್ರೆ ಅದೇನು ಬಂತಲ್ಲ, ನಿನ್ನಲ್ಲಿ ಎಷ್ಟು ಜ್ಞಾನ ಶಕ್ತಿ ಅದಂತೇನು ಅಜ್ಞಾನ ಇತ್ತಲ್ಲ, ಆ ಅಜ್ಞಾನ ಹೊರಗೋಸ್ಕರವಾಗಿ ವಿಷ್ಣು ಚಕ್ರ ಸುದರ್ಶನ ಚಕ್ರವನ್ನು ಆ ತಲೆಗೆ ಸ್ಪರ್ಶ ಮಾಡಿದ. ಆಗ ಅವನ ಅಜ್ಞಾನ ಹೋತು, ಅಂದ್ರೆ ಅವನ ಮುಖ್ಯದ ಆತು. ಆ ವೃಷಭ ಕೇಳಿದ ಪರಮಾತ್ಮ, ಎಲ್ಲೋ ಇಷ್ಟೆಲ್ಲ ಆತು ಕೇಳ್ಕೊಂಡು ಮತ್ತು ನೀ ಸಾಧನ ಬೇಡೋದಕ್ಕೆ ಇಟ್ಕೊಂಡು ನೀ ಯುದ್ಧ ಕೇಳಿದ್ರೆ ಯಾಕೆ ಕೇಳಿದೆ?
ಪರಮಾತ್ಮ ನಿನ್ನ ಸುದರ್ಶನ ಚಕ್ರದಿಂದ ನನಗೆ ಸಂಹಾರ ಮಾಡ್ತೀನಿ ನನಗೆ ಗೊತ್ತಿತ್ತು. ಇಲ್ಲಿವರೆಗೆ ಎಷ್ಟು ಮಂದಿ ಸುದರ್ಶನ ಚಕ್ರದಿಂದ ಸತ್ತು ಹೋಗಿದ್ದಾರೆ ಅವರೆಲ್ಲ ಮೋಕ್ಷನ ಹೊಂದಿದ್ದಾರೆ. ಮೋಕ್ಷಂಕರ ಕಟ್ಟಿಟ್ಟು ಬುದ್ಧಿ ಅದಕ್ಕೇನಪ್ಪ ನೀವು ಉಳಿದ ಪಕ್ಷೆ ಮಾಡೀನಿ ಅಂತ ಹೇಳಿಕೆಯಿಂದ ಅದು ನಾನು ಅಸುರಾವೇಶ ನೀವು ನಾಶ ಮಾಡಬೇಕಾಗಿತ್ತು, ಅದನ್ನು ನಾನು ಅಪೇಕ್ಷೆ ಪಟ್ಟಿದ್ದೇನೆ ಅಂತ ಹೇಳಿದಾಗ ಹಾಗೇನಪ್ಪ ಅಂದರೆ ಪರಮಾತ್ಮ ಆತನಿಗೆ ಇಚ್ಛೆ ಪೂರ್ಣ ಆಗಲಿ ಅಂತ ಹೇಳಿ ಆತನಿಗೆ ಮೋಕ್ಷ ಕೊಡ್ತಕ್ಕಂಥವನಾಗಿದ್ದಾನೆ. ಆದರೆ ಅವನು ಬೇಡ್ಕೊಳ್ತಾನೆ ಕಡೆ ಏನಿಲ್ಲ ಸ್ವಾಮಿ, ಅಜ್ಞಾನದಿಂದ ನಿನ್ನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಏನು ಅನ್ಕೊಂಡಿದ್ನಲ್ಲ ಅದು ಅಜ್ಞಾನದಿಂದ ನಾನು ನಿನ್ನ ಕೂಡ ಯುದ್ಧ ಮಾಡಿನಲ್ಲ ಅದು ತಪ್ಪು, ಅದು ಅಜ್ಞಾನ. ಆಗೋಸ್ಕರವಾಗಿ ನಿನ್ನ ಬಂದು ಭಕ್ತರೆಲ್ಲರೂ ಕೂಡ ವೃಷಭಾಚಲ ಅನ್ಕೋತ ನನ್ನ ತಲೆ ಮೇಲೆ ಕಾಲಿಡಬೇಕು. ಅಂದ್ರೆ ನಾವು ವೃಷಭಾಚಲದಲ್ಲಿ ಆ ಗುಡ್ಡದೊಳಗೆ ನಾ ಇದ್ದೀನಿ ವಾಸಸ್ಥಾನ, ಮತ್ತು ಈ ವಾಸಸ್ಥಾನ ಇದ್ದದಕ್ಕೆ ನಾನು ವೃಷಭಾಚಲ ಅನ್ಲಿಕ್ಕತ್ಯಾರ. ಅದಕ್ಕೆ ಬಂದ ಭಕ್ತರೆಲ್ಲ ನಾನು ತುಳಿಬೇಕು. ವೃಷಭಾಚಲಕ್ಕೆ ಹತ್ತಿ ಕಿಶನ್ ಶ್ರೀನಿವಾಸನ ನೋಡ್ಲಿಕ್ಕತ್ತೀನಿ, ವೃಷಭಾಚಲ ಹತ್ತಿ ಶ್ರೀನಿವಾಸ ನೋಡ್ಲಿಕ್ಕತ್ತೀನಿ ಅಂತೇಳಿ ಭಕ್ತರ ಬಾಯಿಯೊಳಗೆ ವೃಷಭಾಚಲ ಬರಬೇಕು. ಆ ಪುಣ್ಯ ನನಗೆ ತಟ್ಟಬೇಕು, ಆ ಗಿರಿ ಪರ್ವತಕ್ಕೂ ನಾನು ಹೆಸರಿಡಬೇಕು, ನನಗೆ ಈ ರೀತಿ ಮೋಕ್ಷ ಸಾಧನೆ ಆಗಬೇಕು ಅಂತ ಹೇಳಿದಾಗ ಪರಮಾತ್ಮ ನಿನ್ನ ಅಪೇಕ್ಷೆಯನ್ನು ಪೂರ್ಣ ಅಂತ ಹೇಳಿ ಆಗೋಸ್ಕರವಾಗಿ ತಿರುಪತಿಗೆ ಇವತ್ತಿಗೂ ಕೂಡ ವೃಷಭಾಚಲ ಕ್ರಮಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಭಕ್ತರ ಪಾದಧೂಳಿ ಆತನ ಮೇಲೆ ಬೀಳೋದ್ರಿಂದ ಆತನ ಪಾಪ ಪರಿಹಾರ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಕೃತಯುಗದಲ್ಲಿ ಈ ವೃಷಭಾಚಲ ಅಂತಕ್ಕಂಥದ್ದನ್ನು ಯಾಕೆ ಆ ಪರ್ವತಕ್ಕೆ ಹೆಸರು ಬಂತು ಅಂತ ಕಥಾವನ್ನು ತಿಳಿಸ್ತಾ ಇದ್ದಾರೆ. ನಾಳಿನ ದಿನ ಆ ದ್ವಾಪಾರ ಯುಗದಲ್ಲಿ ಮತ್ತು